ಹೀಗಾಗಿ ಆರಂಭದಲ್ಲಿ ಮಾತುಕತೆಗೆ ಬರುವಂತೆ ನಿಜಾಮನನ್ನ ದೆಹಲಿಗೆ ಆಹ್ವಾನಿಸ್ತಾರೆ. ಆದರೆ ನಿಜಾಮ ಮಾತುಕತೆಗೆ ತಾನು ಬರುವುದಿಲ್ಲ, ಬದಲಿಗೆ ದಿವಾನನನ್ನ ಕಳುಹಿಸಿಕೊಡ್ತಾನೆ. ಆದರೂ ಪಟೇಲರು ದಿಲ್ಲಿಗೆ ಬಂದ ನಿಜಾಮನ ದಿವಾನನಿಗೆ ಅದ್ಭುತವಾದ ಸ್ವಾಗತ ಕೊಡ್ತಾರೆ. 85% ಹಿಂದೂಗಳಿರೋ ಹೈದರಾಬಾದ್ ಯಾಕೆ ಪಾಕಿಸ್ತಾನನ ಸೇರಬೇಕು? ಈ ಪ್ರಶ್ನೆಯನ್ನ ದಿವಾನನ ಮುಂದಿಡ್ತಾರೆ ಸರ್ದಾರ್ ಪಟೇಲ್. ಪಟೇಲರ ಪ್ರಶ್ನೆಗೆ ದಿವಾನ ಕೊಟ್ಟ ಉತ್ತರ ಇಡೀ ಸಭೆಯನ್ನ ಕ್ಷಣಕಾಲ ದಂಗಾಗೋ ಹಾಗೆ ಮಾಡಿತು. ನಾವು ಪಾಕಿಸ್ತಾನದ ಜೊತೆಗೆ ಸೇರೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿ ಆಗಿದೆ. ನಮ್ಮಿಬ್ಬರ ಮಧ್ಯೆ ನೀವು ತಲೆ ಹಾಕಬೇಡಿ. ಒಂದು ವೇಳೆ ನೀವು ಮಧ್ಯಪ್ರವೇಶಿಸಿದ್ರೆ ಹೈದರಾಬಾದ್ ಪ್ರಾಂತ್ಯದಲ್ಲಿರೋ 85% ಹಿಂದೂಗಳನ್ನ ಕೊಂದಾದ್ರೂ ಸರಿ, ನಾವು ಪಾಕಿಸ್ತಾನದ ಜೊತೆಗೆ ವಿಲೀನವಾಗ್ತೀವಿ ಅಂತ ಹೇಳ್ಬಿಟ್ಟ ಆ ಮೂರ್ಖ ದಿವಾನ. ಅವನ ಮಾತು ಕೇಳಿನೇ ಇಡೀ ಸಭೆ ಒಂದು ಸರಿ ಬೆಚ್ಚಿಬಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಮುಖದಲ್ಲಿ ಅಸಹನೆಯ ಕಿಡಿ ಹೊತ್ಕೊಂಡಿತ್ತು. ಇನ್ನು ಹೈದರಾಬಾದ್ ಅನ್ನ ಹಾಗೆ ಬಿಡೋ ಮಾತೇ ಇಲ್ಲ ಅನ್ನೋದನ್ನ ಪಟೇಲರು ನಿರ್ಧಾರ ಮಾಡಿದ್ರು. ಆದ್ರೆ ಸೈನಿಕ ಕಾರ್ಯಾಚರಣೆಯನ್ನ ನಡೆಸೋ ಹಾಗಿಲ್ಲ. ಹಾಗಾದ್ರೆ ಹೈದರಾಬಾದ್ ಅನ್ನ ವಶಪಡಿಸಿಕೊಳ್ಳೋದು ಹೇಗೆ ಅಂತ ಯೋಚನೆಗೆ ಬಿದ್ದ ಪಟೇಲರಿಗೆ ಅಲ್ಲಿ ಒಂದು ಅದ್ಭುತವಾದ ಐಡಿಯಾ ಕೊಟ್ಟು ಸೇನಾ ಕಾರ್ಯಾಚರಣೆಗೆ ಪೊಲೀಸ್ ಕಾರ್ಯಾಚರಣೆ ಅನ್ನೋ ಹೆಸರಿಡುವಂತೆ ಸೂಚಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು 1948ರ ಸೆಪ್ಟೆಂಬರ್ 11. ಇಡೀ ಪಾಕಿಸ್ತಾನ ಶೋಕ ಸಾಗರದಲ್ಲಿ ಮುಳುಗೋಗಿತ್ತು. ಕಾರಣ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಇಲ್ಲವಾಗಿದ್ರು. ಪಾಕಿಸ್ತಾನ ಹುಟ್ಟಿದ ಕೇವಲ 14 ತಿಂಗಳುಗಳಿಗೆ ಅದರ ಜನಕ ಕೊನೆಯುಸಿರೆಳೆದಿದ್ದ. ಇಂಥ ಸಂದರ್ಭದಲ್ಲಿ ಭಾರತ ನಡೆಸೋ ಈ ಸೇನಾ ಕಾರ್ಯಾಚರಣೆಯ ವಿರುದ್ಧ ಪಾಕಿಸ್ತಾನ ತನ್ನ ಸೇನೆಯನ್ನ ಕಳುಹಿಸುವ ಯಾವ ಸಾಧ್ಯತೆಯೂ ಇರಲಿಲ್ಲ. ಈ ಸಂದರ್ಭವನ್ನ ಬಳಸಿಕೊಳ್ಳೋದಕ್ಕೆ ಹೊರಟ ಪಟೇಲರು ಸೆಪ್ಟೆಂಬರ್ 12ರಂದು ಪ್ರಧಾನಿ ನೆಹರು ಅಧ್ಯಕ್ಷತೆಯಲ್ಲೊಂದು ಸಭೆಯನ್ನ ಮಾಡ್ತಾರೆ. ಜನರಲ್ ಕಾರ್ಯಪ್ಪ, ಜನರಲ್ ಬುಕರ್ ಮತ್ತು ಏರ್ ಮಾರ್ಷಲ್ LM ಹರ್ಸ್ಟ್ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಹೈದರಾಬಾದ್ನ ಮೇಲೆ ಸೇನಾ ಕಾರ್ಯಾಚರಣೆ ಅಂದ ಕೂಡಲೇ ಜನರಲ್ ಬುಕರ್ ಅದಕ್ಕಾಗಿ ನಾನು ಸಿದ್ಧನಿಲ್ಲ ಅಂದ್ಬಿಡ್ತಾನೆ. ಹೈದರಾಬಾದ್ ಅನ್ನೋ ಸ್ವತಂತ್ರ ದೇಶದ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸೋದಕ್ಕೆ ಒತ್ತಾಯ ಮಾಡಿದ್ರೆ ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ ಜನರಲ್ ಬುಕರ್. ಆತನ ಮಾತುಗಳಿಗೆ ಸಭೆ ಒಂದು ಕ್ಷಣ ಅವಾಕ್ಕಾಗತ್ತೆ. ಆದ್ರೆ ತಕ್ಷಣ ಸರ್ದಾರ್ ಪಟೇಲ್ ಬುಕರ್ಗೆ ಈ ಕ್ಷಣವೇ ರಾಜೀನಾಮೆ ಕೊಡು ಅಂತ ತಿಳಿಸ್ತಾರೆ ಮತ್ತು ನಾಳೆಯಿಂದ ಆಪರೇಷನ್ ಪೋಲೋ ನಡೆಯಲಿದೆ ಅನ್ನೋದನ್ನ ಆ ಸಭೆಯಲ್ಲಿ ಘೋಷಿಸಿಬಿಡ್ತಾರೆ. ಹೀಗೆ ಸೆಪ್ಟೆಂಬರ್ 13ರಂದು ಪೊಲೀಸ್ ಆಕ್ಷನ್ ಹೆಸರಲ್ಲಿ ಶುರುವಾದ ಕಾರ್ಯಾಚರಣೆ ಆಪರೇಷನ್ ಪೋಲೋ 5 ದಿನಗಳಲ್ಲಿ ಇಡೀ ನಿಜಾಂ ಸೇನೆಯನ್ನ ಹೆಡೆಮುರಿ ಕಟ್ಟೋದ್ರಲ್ಲಿ ಯಶಸ್ವಿಯಾಗುತ್ತೆ. ನಿಜಾಮರ ಸೇನಾ ದಂಡನಾಯಕ ಎಲ್ ಎದ್ರೂಸ್ ತನ್ನ ಸೇನೆಯ ಜೊತೆಗೆ ಶರಣಾಗ್ತಾನೆ. ಈ ಎದ್ರೂಸ್ ಅರಬ್ ಮೂಲದ ಸೇನಾ ನಾಯಕ. ಇದಾದ ಮೇಲೆ ಸ್ವತಃ ನಿಜಾಮ ಪಟೇಲರ ಮುಂದೆ ಕೈ ಮುಗಿದು ಹೈದರಾಬಾದ್ ಇನ್ನು ಮುಂದೆ ಭಾರತದ ಭಾಗ ಅಂತ ಘೋಷಿಸ್ತಾನೆ. ಇನ್ನು ಜನರಲ್ JN ಚೌಧರಿ ನೇತೃತ್ವದಲ್ಲಿ ಹೈದರಾಬಾದ್ ಅನ್ನ ವಶಪಡಿಸಿಕೊಂಡ ಸೇನೆ ರಜಾಕರರ ಹಾವಳಿಯನ್ನು ಕೂಡ ಸಂಪೂರ್ಣವಾಗಿ ಮಟ್ಟ ಹಾಕುತ್ತೆ. ಇನ್ನಲ್ಲಿ ಯಾವ ರಜಾಕರನೂ ಇಲ್ಲ ಅನ್ನೋದು ಖಚಿತವಾದ ಮೇಲೇನೆ ಭಾರತೀಯ ಸೇನೆ ಅಲ್ಲಿಂದ ವಾಪಸ್ಸಾಗೋದು. ಒಂದು ವೇಳೆ ಅವತ್ತು ಹೈದರಾಬಾದ್ ಅನ್ನ ಭಾರತದಲ್ಲಿ ವಿಲೀನಗೊಳಿಸದೇ ಇದ್ದಿದ್ರೆ ಏನಾಗ್ತಿತ್ತು ಒಂದು ಸರಿ ಊಹೆ ಮಾಡಿ ನೋಡಿ. ಎರಡೂ ಕಡೆ ಪೂರ್ವ ಹಾಗೂ ಪಶ್ಚಿಮ ಪಾಕಿಸ್ತಾನಗಳು, ಮಧ್ಯೆ ಮತ್ತೊಂದು ನಿಜಾಮಸ್ಥಾನ. ಉಸಿರಾಡೋದಿಕ್ಕಾದರೂ ಆಗ್ತಿತ್ತಾ ಈ ದೇಶಕ್ಕೆ? ಹೀಗಾಗಿನೇ ಉಕ್ಕಿನ ಮನುಷ್ಯನ ಅಂದಿನ ರಾಜತಂತ್ರಕ್ಕೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಅದ್ಭುತ ಬುದ್ಧಿವಂತಿಕೆಗೆ ನಾವೆಲ್ಲ ಸದಾಕಾಲ ಋಣಿಯಾಗಿರಲೇಬೇಕಾಗುತ್ತೆ. ಹೈದರಾಬಾದ್ ವಿಮೋಚನೆ ಆದ ಮೇಲೆ ನಿಜಾಮನ ಬೆಂಬಲಕ್ಕಿದ್ದ ರಜಾಕರರ ನಾಯಕ ಖಾಸಿಂ ರಜ್ವಿಯನ್ನ ಜೈಲಿಗೆ ತಳ್ಳಲಾಗುತ್ತೆ. 10 ವರ್ಷಗಳ ಕಾಲ ಜೈಲಲ್ಲಿದ್ದ ರಜ್ವಿ ಕೊನೆಗೆ ಪಾಕಿಸ್ತಾನಕ್ಕೆ ಹೋಗಿ ಸೆಟ್ಲ್ ಆಗ್ತಾನೆ. ಅವನು ಕಟ್ಟಿದ್ದ ಮಿಮ್ ಸಂಘಟನೆಯನ್ನ ಹಾಗೂ ರಜಾಕರ್ ಸೇನೆಯನ್ನ ಶಾಶ್ವತವಾಗಿ ನಿಷೇಧ ಮಾಡಲಾಗುತ್ತೆ. ಅದರ ಮುಂದುವರಿದ ಭಾಗವಾಗಿ ಮಿಮ್ ಸಂಘಟನೆ ಹೆಸರನ್ನ ಬದಲಿಸಿಕೊಂಡು OICಗಳ ನಾಯಕತ್ವದಲ್ಲಿ ಇವತ್ತಿಗೂ ಹೈದರಾಬಾದ್ ಅಲ್ಲಿ ಜೀವಂತವಾಗಿದೆ. ಗೆಳೆಯರೇ, ಇದು ಹೈದರಾಬಾದ್ ವಿಮೋಚನೆ ಅನ್ನೋ ಅತ್ಯದ್ಭುತ ಚರಿತ್ರೆಯ ಕಥೆ. ಮುಂದಿನ ಸಂಚಿಕೆಯಲ್ಲೂ ಇಂಥದ್ದೇ ವಿಶೇಷ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.